ನಿರೂಪಣೆ ಅಂತಾರೋಂಗೆನೆ ಅಷ್ಟು ನಮ್ಮ ಅಪರ್ಣಾ ಮೇಡಮ್, ಅಯ್ಯೋ ನಮ್ಮ ಸಂಜೀವ್ ಕುಲಕರ್ಣಿ ಕನ್ನಡ, ಖಂಡಿತ. ಅಫ್ಕೋರ್ಸ್ ರಮ್ಯಾ ವಸಿಷ್ಠ, ಅಂದ್ರೆ ಅವ್ರು ಹೊಸ್ತಾರೇನು ಮದ್ವೆ ಆಗಕ್ ಮುಂಚೆಯಿಂದನೂ ನನ್ಗೆ ಟ್ರಾವೆಲ್ ಮಾಡಿದ್ವಿ ನೀವು. ಟ್ರಾವೆಲ್ ಮಾಡಿದೀವಿ. ಏನಕ್ಕ ಫುಲ್ ಬಿಸಿ ಆಗೋಗಿ ಅಕ್ಕ ಅಂತಾನೆ ಕರಿತಾ ಇದ್ದೆ. ಅಕ್ಕ ಅನ್ನೋದನ್ನ ಅವ್ರನ್ನ ರೇಗ್ಸಕ್ಕೂ ಕರಿತಾ ಇದ್ದೆ, ನಿಜವಾಗ್ಲೂ ಕರಿತಾ ಇದ್ದೆ. ಅಂದ್ರೆ ಕನ್ನಡ ನಿರೂಪಣೆಗೆ ಇರುವ ಏಕೈಕ ಅಕ್ಕ ಅಂದ್ರೆ ನೀನು ಒಬ್ಳೆ ಅಂತ. ನಿಜವಾಗ್ಲೂ ವೆರಿ ರೈಟ್, ಟ್ರೂ. ಹೌದು, 1000 ಜನ ಬರ್ಬೋದು, 1000 ಜನ ಹೋಗ್ಬೋದು, ಆದ್ರೆ ಒಬ್ಬರೇ ಅಪರ್ಣ. ಹೌದು. ತುಂಬಾ ಸರಿ ಗಾಸಿಪ್ ಮಾಡ್ತಾ ಇದ್ವಿ. ಯೂಸ್ ಟು ಗಾಸಿಪ್ ಪೇಮೆಂಟ್ ವಿಚಾರದಲ್ಲಿ. ನನ್ಗೆ ಅವ್ರಿಗೆ ಒಂದು ಕೋಡ್ ವರ್ಡ್ ಇತ್ತು, ಶ್ರುತಿ ಸೇತಾ ಅಂತ ನೋಡು. ನೂರೊಂದು ನೆನಪು. ಈಗ ಈ ದೇವರ ನಾಮಗಳು, ಭಕ್ತಿ ಗೀತೆಗಳನ್ನೆಲ್ಲ ಹಾಡ್ತಿರಲ್ಲ, ಇವಾಗ ನಾವೊಂದು ಸಿನಿಮಾ ಅಂದ್ರೆ ಯಾವುದು ದೈವಕ್ಕೆ ಸಂಗೀತಕ್ಕೆ ನಾನು ಕಂಪ್ಯಾರಿಸನ್ ಅಂತ ಮಾಡ್ತಾ ಇಲ್ಲ, ಬಟ್ ನಾನು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ಹೇಳಬೇಕು ಅಂತಂದಾಗ ಯಾವುದೋ ಒಂದು ಸಿನಿಮಾ ಹಾಡು ಬಹಳ ಬೇಗ ಪ್ರಖ್ಯಾತಿ ಆಗುತ್ತೆ, ಬಹಳ ಬೇಗ ಜನಕ್ಕೆ ಮುಟ್ಟುತ್ತೆ. ಆದ್ರೆ ಈ ಪ್ರಯತ್ನಗಳು, ಈ ರೀತಿಯ ಹಾಡುಗಳು ಅದರಷ್ಟೇ ಚೆನ್ನಾಗಿದ್ರು ಇಲ್ಲ ಅದಕ್ಕಿಂತ ಚೆನ್ನಾಗಿದ್ರು, ಇದು ಆಗುವಷ್ಟು ಹತ್ರ ಅದಾಗೋದಿಲ್ಲ. ನನ್ನ ಆಡಿಯನ್ಸ್ ಯಾರು ಅನ್ನೋದನ್ನ ನಾನು ಬಹಳ ಬೇಗ ಕಂಡ್ಕೊಂಡ್ಬಿಟ್ಟೆ. ನನಗೆ ನಿಜವಾಗ್ಲೂ ಮಾಸ್ ಬೇಕಾ ಅಥವಾ ನಾನು ಹಾಡುವುದನ್ನ ಯಾರಿಗೆ ತಲುಪಬೇಕೋ ಅವ್ರಿಗೆ ಮಾತ್ರ ತಲುಪಬೇಕಾ ಅಂತ. ನನಗೆ ವೆನ್ ಐ ವಾಸ್ 18 or 19 ಐ ಲರ್ನ್ ಒನ್ ಥಿಂಗ್. ನನಗೆ ಇವರು ವಿದ್ಯಾಭೂಷಣರು ತುಂಬಾ ಇಷ್ಟ. ನಮ್ಮನೆ ಹತ್ರ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಗಣಪತಿ ರಾಮೋತ್ಸವಕ್ಕೆಲ್ಲ ಅವ್ರನ್ನ ಕರ್ಸೋರು. ಅವರು TN ಶೇಷಗೋಪಾಲನ್ನು ಅವರೆಲ್ಲ ಬರೋರು. ಕೇಳಿದು ತುಂಬಿರ್ತಾ ಇದ್ರು ಜನ ಅವ್ರದ್ದು ಕೇಳಕ್ಕೂ. ದಟ್ ಯೂಸ್ ಟು ಗಿವ್ ಮಿ ಅ ಡಿಫ್ರೆಂಟ್ ಇಂಪ್ರೆಷನ್ ಅವಾಗ. ಅಂದ್ರೆ ನನ್ನ ಈ ಘನವಾಗಿ ಕೂತ್ಕೊಂಡು ಹಾಡೋದು, ಆಮೇಲೆ ಅದಕ್ಕೊಂದು ಉದ್ದೇಶ ಇದೆ. ದಟ್ ಈಸ್ ಆಲ್ಸೋ ಹ್ಯಾವಿಂಗ್ ಇಟ್ಸ್ ಇಂಪ್ಯಾಕ್ಟ್. ಆಮೇಲೆ ನನಗೆ ಇವ್ರದ್ದು ತುಂಬಾ ಇಷ್ಟ ಆಗಿ ನಾನು ಅವ್ರದ್ದು ಕ್ಯಾಸೆಟ್ಸು ಎಲ್ಲ ತಗೊಳಕ್ಕೆ ಶುರು ಮಾಡಿದೆ. ನನ್ನ ಚಿಕ್ಕಮ್ಮನೆ ಮತ್ತೆ ಅವಳು ನನಗೆ ಯಾವಾಗಲೂ ದೇವ್ರ ನಮ್ಮ ಕ್ಯಾಸೆಟ್ಸ್ ಕೊಡ್ಸೋಳು. ಭಾಗ್ಯ, ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಎಕ್ಸ್ಟ್ರಾರ್ಡಿನರಿ. ಮೈಸೂರಿನಲ್ಲಿ. ನಮ್ಮಮ್ಮನೂ ತುಂಬಾ ಚೆನ್ನಾಗಿ ಹಾಡ್ತಾರೆ. ಶಿ ಇಸ್ ನಾಟ್ ಟ್ರೈನ್ಡ್ ಅಟ್ ಆಲ್. ಅವಳು ಟ್ರೈನ್ ಆಗಿಲ್ಲ, ಬಟ್ ದೇ ಆಲ್ ಸಿಂಗ್ ವೆರಿ ವೆಲ್. ಒಳ್ಳೆ ಕಂಠ ದೇವರು ಕೊಟ್ಟಿದ್ದಾನೆ. ಸೊ ಅದ್ರಲ್ಲಿ ನಂಗೆ ಆಮೇಲೆ ವಿದ್ಯಾಭೂಷಣರ ಬಗ್ಗೆ ತಿಳ್ಕೊಂಡು ಏನ್ ಗೊತ್ತಾಯ್ತು ಅಂದ್ರೆ, ಅವ್ರ ಮೇಲೆ ನಾನು ಅವಾಗ ಕೇಳ್ದಾಗ್ಲೇನೆ 30 PhD ಮಾಡಿದ್ರು. ವಿದ್ಯಾಭೂಷಣರ ಮೇಲೆ ವಿದ್ಯಾಭೂಷಣರ ಗಾಯನ, ಆ ಧ್ವನಿ ಎಲ್ಲಾದ್ರ ಮೇಲೆ 30 PhD ಅಕ್ರಾಸ್ ದ ವರ್ಲ್ಡ್ ಜನ ಬಂದ್ಬಿಟ್ಟು ಮಾಡಿದ್ದಾರೆ ಅಂತ. ದಿಸ್ ಇಸ್ ವಾಟ್ ಐ ಲರ್ನ್ಡ್. ಅರೌಂಡ್ ದ ಸೇಮ್ ನಂಬರ್ ಮೈಸೂರಿನಲ್ಲಿ ಒಬ್ರು ಗಂಜೀಫಾ ರಘುಪತಿ ಭಟ್ ಅಂತ ಗಂಜೀಫಾ ಪೇಂಟಿಂಗ್ ಮಾಡ್ತಾರೆ. ಅವ್ರ ಮೇಲೂ 30 PhD ಅಕ್ರಾಸ್ ದ ವರ್ಲ್ಡ್ ಜನ ಬಂದ್ಬಿಟ್ಟು ಮಾಡಿದ್ದಾರೆ ಆಸ್ ಎನ್ ಆರ್ಟಿಸ್ಟ್. ಬಟ್ ಎಷ್ಟು ಜನ ಗೊತ್ತು ಗಂಜೀಫಾ? ಗೊತ್ತಿಲ್ಲ. ಸಾರಿ ಗೊತ್ತಿರಲಿಲ್ಲ, ನಾನು ಇವಾಗಲೇ ಗೊತ್ತು ಮಾಡ್ಕೊಂಡಿದ್ದೆ. ಆ ಮೈಸೂರ್ನ ಮೊನ್ನೆ ಪೇಂಟಿಂಗ್ ಎಲ್ಲ ರೆನೋವೇಷನ್ ಮಾಡಿದಾಗ ಗಂಜೀಫಾ ಅವ್ರ ಹತ್ರನೇ ಮಾಡಿಸಿದ ಅದನ್ನ. ಬಟ್ ನೋಡಿ, ರೀಚ್ ಆಗುತ್ತೆ. ಇವಾಗ ಎಲ್ಲೋ ಒಂದ್ ಕಡೆ ಬಂತು, ರೀಚ್ ಆಯ್ತು. ಅಂದ್ರೆ ರೈಟ್ ಆಡಿಯನ್ಸ್ ನಾವು ತಲುಪ್ತಾ ಇರ್ತೀವಿ. ನಮ್ಮ ಆಡಿಯನ್ಸ್ ಒಂದಿದೆ, ನಾವ್ ಅಲ್ಲಿ ತಲುಪ್ತಾನೆ ಇರ್ತೀವಿ. ದಿಸ್ ಇಸ್ ವಾಟ್ ಮೇಡ್ ಮೀ ಫೀಲ್ ದಟ್ ನೋ, ಯು ಸ್ಟಿಕ್ ಟು ಯೋರ್ ಗನ್ಸ್, ಥಿಂಗ್ಸ್ ವಿಲ್ ಹ್ಯಾಪನ್. ಸೂಪರ್. ಇಟ್ ಮೈಟ್ ಟೇಕ್ ಟೈಮ್, ಬಟ್ ಏನಾಗುತ್ತೆ ಇಲ್ಲಿ ನಾನು ಸಿನಿಮಾದ್ರಲ್ಲಿ ನೋಡಿರೋದು ಒಂದು, ಈಗ ಒಬ್ಬ SPB, ಒಬ್ಬ ಅಂತಂದ್ರೆ ನಾನು ಸಿಂಗ್ಯುಲರ್ ಆಗಿ ಹೇಳ್ತಾ ಇಲ್ಲ, ಒಬ್ಬ SPB, ಒಬ್ಬ S ಜಾನಕಿ, ಒಬ್ಬ PP ಶ್ರೀನಿವಾಸ್, ಒಬ್ಬ ಲತಾ ಮಂಗೇಶ್ಕರ್. ಹೌ ಮೆನಿ ಎಲ್ಸ್ ಕುಡ್ ಬಿಕಮ್ ದಟ್? ತುಂಬಾ ಜನ ಅವ್ರು ಇಮಿಟೇಟ್ ಗಳು ಮಾಡೋದಕ್ಕೆ ಹೋಗ್ತಾರೆ, ಬಟ್ ಅವ್ರು ಆಗಕ್ಕಾಗಲ್ಲ. ಬಟ್ ಆಗಕ್ಕಾಗದೇ ಇಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಹಂಗ ಹಾಡ್ತಾರೆ ಅಂತ ಒಂದು ರೆಫರೆನ್ಸ್ ಪಾಯಿಂಟ್ ಬೇರೆ ಇದೆ ಅಲ್ವಾ? ಅಷ್ಟೇ. ಇಲ್ಲಿ ನೀವು ಇವ್ರನ್ನೇ ಕೇಳಿ ಬೆಳೆದ್ರು, ವಿದ್ಯಾಭೂಷಣರನ್ನೇ ಕೇಳಿ ಬೆಳೆದ್ರು, ನೀವಾಗಿ ಬೆಳೀತಾ ಇದ್ದೀರ. ಯು ಹ್ಯಾವ್ ಯುವರ್ ಓನ್ ಐಡೆಂಟಿಟಿ ಇಂಟ್ಯಾಕ್ಟ್. ವೆರಿ ಟ್ರೂ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ವೆರಿ ನೈಸ್, ವೆರಿ ವೆಲ್ ಸೆಡ್. ಹೀಗೆ ಅದೇ ಲಾಜಿಕ್ ಆಲ್ಸೋ ಆಕ್ಚುಲಿ ಹೆಲ್ಪ್ ಮಿ ಅ ಲಾಟ್. ಆ ಲಾಜಿಕ್ ಟೀಚರ್ ಮೀರಾ ದಯಾಲ್ ಅಂತ, ಐ ಸ್ಟಿಲ್ ರಿಮೆಂಬರ್. ಮೊನ್ನೆನೂ ಮಲ್ಲೇಶ್ವರಂದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸಿಕ್ಕಿದ್ರು ಅವ್ರು ನನಗೆ. ಅವರೆಲ್ಲ ನನಗೆ ನಿಜವಾಗ್ಲೂ ಅನ್ಸೋದು, ಅವರೆಲ್ಲ ಎಂತ ಮೇಧಾವಿಗಳು. ನಮ್ಗೆ ಪಾಠ ಮಾಡೋಕ್ಕೆ ನಮ್ಗೆ ಇದು ಸೌಭಾಗ್ಯ ಸಿಕ್ತಲ್ಲ, ನಮ್ಮ ನಿಜವಾಗ್ಲು. ಸೊ ದೇ ಟಾಟ್ ಟು ಸಿ ಲೈಫ್ ಫ್ರಮ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ನಾಟ್ ಫ್ರಮ್ ಅ ಪಾಪ್ಯುಲರ್ ಪರ್ಸ್ಪೆಕ್ಟಿವ್. ಈಗ ಪಾಪ್ಯುಲರ್ ಪರ್ಸ್ಪೆಕ್ಟಿವ್ ಏನು ಅಂದ್ರೆ, ಒಂದು ಡಿಗ್ರಿ ಮಾಡಬೇಕು, ಕೆಲಸ ಮಾಡಬೇಕು, ಮನೆ ತಗೋಬೇಕು, ಕಾರ್ ತಗೋಬೇಕು ಅನ್ನೋದು, ಅದಲ್ಲ.
ಬಟ್ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಆತ್ಮೋದ್ಧಾರ ಏನು ಅದು ಇಂಪಾರ್ಟೆಂಟ್ ಅಂತ. ವಂಡರ್ಫುಲ್. ಇನ್ನು ನಿಮ್ಮ ನಿರೂಪಣೆ ದಿಸ್ಗಳು ಮಾತಾಡ್ಬೇಕಂದ್ರೆ ನಮಗೆಲ್ಲ ನಿರೂಪಣೆ ಅಂತ ಇರೋಂಗೆನೆ ಫಸ್ಟ್ ನಮ್ಮ ಅಪರ್ಣಾ ಮೇಡಮ್, ಅಯ್ಯೋ ನಮ್ಮ ಸಂಜೀವ್ ಕುಲಕರ್ಣಿ ಕನ್ನಡ, ಖಂಡಿತ. ಅಫ್ಕೋರ್ಸ್ ರಮ್ಯಾ ವಸಿಷ್ಠ. ಅಂದ್ರೆ ನಾನು ಕಂಪೇರ್ ಮಾಡ್ತಾ ಇಲ್ಲ, ಶುದ್ಧವಾಗಿ ಕನ್ನಡ ಮಾತಾಡೋ ಕೆಲವು ನಿರೂಪಕರ ಹೆಸರು ಅವತ್ತಿನ ದಿವಸಗಳಲ್ಲಿ ನಾನು ಹೇಳಬೇಕು ಅಂತ ಹೋದಾಗ ಈ ಹೆಸರುಗಳೆಲ್ಲ ಪಾಪಪ್ ಆಗತ್ತೆ. ನಮ್ಮ ಹೌದು ಶಂಕರ್ ಪ್ರಕಾಶ್ ಅವರು, ಖಂಡಿತ. ಅಂದ್ರೆ ಈ ರೀತಿ ಸಾಕಷ್ಟು ಜನ ನಿರೂಪಕರು ಅಂದ ತಕ್ಷಣ ಒಂದು ಲಿಸ್ಟ್ ಇದೆಯಲ್ಲ, ಆ ಲಿಸ್ಟ್ ಅಲ್ಲಿ ತಾವು ಕೂಡ ಇದ್ರಲ್ಲಿ ನಾನು ರಮ್ಯಾ ನೀವು ಬಂದಿದ್ದೀರಾ, ನನ್ಗೆ ಇಂಟರ್ವ್ಯೂ ಕೊಟ್ಟಿದ್ದೀರಾ, ನಾನು ಕಂಪೇರ್ ಮಾಡ್ತಿದ್ದೀನಿ ಅಂತಲ್ಲ, ದೇ ಆಲ್ ಆರ್ ಲೆಜೆಂಡ್ಸ್. ಅಯ್ಯೋ ಅಪರ್ಣಾ ಅವರಾಗ್ಲಿ, ಸಂಜೀವ್ ಕುಲಕರ್ಣಿ ಅವರಾಗ್ಲಿ, ಶಂಕರ್ ಪ್ರಕಾಶ್ ಸರ್ ಆಗ್ಲಿ, ನಾನು ಕಂಪ್ಯಾರಿಸನ್ ಹೇಳ್ತಿಲ್ಲ. ಅಂದ್ರೆ ಇನ್ನೊಬ್ರು ಸುಬ್ರಹ್ಮಣ್ಯ ಅಂತ, ಸುಬ್ರಹ್ಮಣ್ಯ ಅವರು ಕೋರ್ಸ್, ಅಯ್ಯೋ ಅಂದ್ರೆ ಇವ್ರುಗಳೆಲ್ಲ ದೊಡ್ಡ ದೊಡ್ಡ ಸಾಧಕರು. ನಮ್ಗೆಲ್ಲ ಕನ್ನಡ ಮಾತಾಡಕ್ಕೆ ನಾಚಿಕೆ ಆಗುತ್ತೆ ಅಂತವ್ರು. ಇವಾಗ ನಿಜ ಹೇಳ್ಬೇಕಂದ್ರೆ ನೀವು ನನಗೆ ವಯಸ್ಸಿನ ಚಿಕ್ಕವರು, ಆದ್ರೆ ನಿಮ್ಮ ಕನ್ನಡ ಮುಂದೆ ನನ್ನ ಕನ್ನಡ ಹೆಂಗೋ ಅನ್ನೋದು ನಮ್ಗೆ ಬರುತ್ತೆ. ಅಲ್ಲಲ್ಲ, ಯಾಕಂದ್ರೆ ನೀವು ಬಂದಿರೋ ಸ್ಕೂಲ್ಗಳು ಬೇರೆ, ನಾವೆಲ್ಲ ಈ ಆಡ್ ಭಾಷೆಗಳು ಏನೇನೋ ಮಾತಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಆ ಒಂದು ಕಾನ್ಶಿಯಸ್ ಡೆಫಿನೆಟ್ಲಿ ನನಗಿರುತ್ತೆ. ನಾನು ಒಂದು ಪ್ರಶ್ನೆ ಕೇಳಬೇಕಾದ್ರಾಗ್ಲಿ ಅಥವಾ ಒಂದು ನಿಮ್ಮ ಹತ್ರ ಕನ್ನಡದಲ್ಲಿ ಸಂವಾದ ನಡೆಸ್ಬೇಕಾದ್ರಾಗ್ಲಿ ನನ್ನೊಳಗಡೆ ನಾನು ಕಾನ್ಶಿಯಸ್ ಇದ್ಬಿಟ್ಟು ಯಾವತ್ತೂ ಏನು ಕೇಳಲ್ಲ. ಬಟ್ ಎಲ್ಲೋ ಈ ಥರದವ್ರನ್ನ ಕೇಳಬೇಕಾದ್ರೆ, ನಿಮ್ಮನ್ನ ಒಂದು ಸತಿವಾಗಿ ಕೇಳಬೇಕಾದ್ರೆ, ಅಂಡ್ ಅಪರ್ಣಾ ಮೇಡಮ್ ಅವರ ಹಸ್ಬೆಂಡ್ ನಮ್ಮ ನಾಗರಾಜ್ ವಸ್ತಾರೆ ಸರ್ನ ಇಂಟರ್ವ್ಯೂ ಮಾಡಿದೆ ನಾನು. ಓ ವಾ, ಅಯ್ಯೋ ಅವ್ರ ಕನ್ನಡ, ಅಯ್ಯೋಯಪ್ಪ, ನಾನು ಅಂದೆ ಅಪರ್ಣಾಗ್ ಎಷ್ಟು ಸತಿ ಹೇಳಿದೀನಿ, ಅಕ್ಕ ನೀವೇ ಯು ಆರ್ ದ ಓನ್ಲಿ ರೈಟ್ ಮ್ಯಾಚ್ ಫಾರ್ ಹಿಮ್. ಇನ್ಯಾರು ಆಗ್ತಾ ಇರ್ಲಿಲ್ಲ, ಬದುಕಕ್ಕೆ ಆಗ್ತಾ ಇರ್ಲಿಲ್ಲ ಜೊತೆಗೆ. ವ್ಯಕ್ತಿ ಅಂದ್ರೆ ಕೆಲವು ಗಂಡಸರು ಹಂಗೂ ಹೆಂಡತಿನ ಪ್ರೀತಿಸ್ತಾರೆ ಅನ್ನಕ್ಕೆ ಖಂಡಿತ ಅವರೊಬ್ಬ ದೈವ ಪುರುಷ ನಿಜವಾಗ್ಲೂ. ಎಸ್, ಆ ಅಪರ್ಣಾ ಅವರ ನಿಮ್ಮ ಒಂದು ಒಡನಾಟ, ಕುಲಕರ್ಣಿ ಅವರು ಆಮೇಲೆ ನಿಮ್ಮ ನಿರೂಪಣೆ ನೋಡಿ ಹೇಳಿದ್ದ ಆ ನೆನಪುಗಳು ಏನಾದ್ರು ಇದ್ರೆ? ಕುಲಕರ್ಣಿ ಸರ್ ಜೊತೆ ಆ ಒಂದು ಆಡಿಷನ್ ಆದ್ಮೇಲೆ ಇಟ್ ಬಿಕೇಮ್ ಅ ವೀಕ್ಲಿ ಅಫೇರ್. ವಾರಕ್ಕೆ ನಾಳೆ ಬರ್ತಾ ಇದ್ಯಮ್ಮ ಅನ್ನೋರು, ಹ್ಞೂ ಸರ್ ಅದು ಸುನೀತಾ ಮೇಡಮ್, ಸರಿ 2 ಕಾಸ್ಟ್ಯೂಮ್ ಎಕ್ಸ್ಟ್ರಾ ತಂದ್ಬಿಡಮ್ಮ ಅನ್ನೋರು, ಸರಿ ಅಂತ 2 ಕಾಸ್ಟ್ಯೂಮ್ ಎತ್ಕೊಂಡು ಹೋಗೋದು. ಬಟ್ ನನ್ಗೆ ಅನ್ಸಿದ್ದೇನು ಅಂತಂದ್ರೆ, ಅವರು ಹೊಟ್ಟೆಪಾಡಿಗೆ ಏನು ಉದಯ ಟಿವಿ ಮಾಡ್ತಾ ಇದ್ರೋ ಗೊತ್ತಿಲ್ಲ, ಬಟ್ ಹೀ ಈಸ್ ಅ ಡಿಫ್ರೆಂಟ್ ಟ್ಯಾಲೆಂಟ್ ಆಲ್ ಟುಗೆದರ್. ಅವ್ರಿಗೆ ಇದ್ದಿದ್ದ ಐಡಿಯಾಸು, ಅವ್ರ ಆಮೇಲೆ ಆ ಸಂಭ್ರಮ ಅದೇನೋ ಸೌರಭ ಮಾಡಿದ್ರು, ಅದೆಲ್ಲ ಮಾಡಿದ್ದು ನನ್ಗನ್ಸೋದು ಐ ಮೀನ್ ಹಿ ವಾಸ್ ವೆರಿ ಗುಡ್. ಅಲ್ಲ, ನಿಮ್ಮ ಬೆಳವಣಿಗೆ ಬಗ್ಗೆ ಏನನ್ನೋರು ಕುಲಕರ್ಣಿ? ಅಲ್ಲ ಅವ್ರಿಗೆ ಅದೇ ನಾನು ಆಕ್ಚುಲಿ ತುಂಬಾ ವರ್ಷ ಆದ್ಮೇಲೆ ಅವ್ರನ್ನ ಕೇಳಿದೆ, ಲೈಕ್ ಆಲ್ಮೋಸ್ಟ್ 5-6 ಇಯರ್ಸ್ ಆದ್ಮೇಲೆ, ಸರ್ ನಿಮಗೆ ನಾನು ನಿರೂಪಣೆ ಮಾಡ್ಬೋದು ಅಂತ ಯಾಕೆ ಅನ್ನಿಸ್ತು? ನೀನು ಹಾಡ್ತಾ ರೆಕಾರ್ಡಿಂಗ್ ಮಾಡ್ತಾ ಬೇಕಾದ್ರೆ ನಾನು ಬಂದಿದ್ದೆ PCR ನಲ್ಲಿ, ಐ ವಾಸ್ ವಾಚಿಂಗ್, ನೀನು ಆ ಹಾಡನ್ನ ಎಷ್ಟು ಚೆನ್ನಾಗಿ ಅನುಭವಿಸ್ಕೊಂಡು ಹಾಡ್ತಾ ಇದ್ದೆ, ಐ ಫೆಲ್ಟ್ ನಿನಗೆ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಕರೆದೆ ಅಂತ. ಐ ವಾಸ್ ಲೈಕ್, ಓ ಮೈ ಗಾಡ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಯು ರೆಕಗ್ನೈಸ್ಡ್ ದಟ್, ಐಡೆಂಟಿಫೈಡ್ ದಟ್ ನಿರೂಪಕಿ ಇನ್ ಮೀ ಅಂತ ನಾನು. ಆಮೇಲೆ ಅವ್ರು ಹೇಳೋರು, ನೋಡು ರಮ್ಯಾ, ನೀವೇ ಹೇಳಿದ ಮಾತನ್ನೇ, ಕನ್ನಡ ಅನ್ನೋದು ಬರೀ ಭಾಷೆನಾ, ನಾವು ಹೀಗೂ ಮಾತಾಡ್ಬೋದು ಹಾಗೂ ಮಾತಾಡ್ಬೋದು ಅಂತ ಅನ್ಕೊಳ್ಳೋರ್ಗೆ ನಿರೂಪಣೆ ಅಲ್ಲ. ನಿರೂಪಣೆ ಅಂತ ಅಂದರೆ ಅಫ್ಕೋರ್ಸ್ ವೆನ್ ಯು ವಾಂಟ್ ಟು ರಿಯಲಿ ಸ್ಟ್ಯಾಂಡ್ ಇನ್ ಅ ಪರ್ಟಿಕ್ಯುಲರ್ ಸ್ಟೇಜ್ ಆ್ಯಂಡ್ ದಿಗ್ಗಜರನ್ನ ಕರಿಬೇಕು ವೇದಿಕೆ ಮೇಲೆ ಅಂದರೆ, ಬರೀ ಬಂದರು ಹೋದ್ರು ಅಷ್ಟೇ ಅಲ್ಲ, ಓದ್ಕೊಂಡು ಬರಬೇಕು, ಬರಬೇಕು, ತುಂಬ ಓದ್ಕೊಂಡು ಬರಬೇಕು, ತುಂಬ ತಿಳ್ಕೊಂಡು ಬರಬೇಕು ಅಂತೆಲ್ಲ ಹೇಳೋರು. ಬಟ್ ಐ ಯೂಸ್ ಟು ಆಲ್ವೇಸ್ ಫೀಲ್ ದಟ್ ಹೀಸ್ ನಿರೂಪಣೆ ವಾಸ್ ವೆರಿ ಗುಡ್. ನಂಗೆ ಅನ್ಸೋದು ಕನ್ನಡವನ್ನ ಅಗ್ದು ಜಗ್ದು ಮಾಡೋರು ಅಂದ್ರೆ ಅಪರ್ಣಾ ಮತ್ತೆ ಇವರು ನಿಜವಾಗ್ಲೂ. ನಾನು ಅಪರ್ಣಂಗೆ ಹೇಳ್ತಾ ಇದ್ದೆ, ನೀವು ಆಯ್ತಲ್ಲ ನಿರೂಪಣೆ ಬಿಡಿ, ಹೊಟ್ಟೆ ತುಂಬಿರತ್ತೆ, ನೀವ್ ಯಾಕೆ ಊಟ ಮಾಡ್ತೀರಾ ಅಂತ. ಕನ್ನಡನೇ ಅಷ್ಟೇ ಅಗ್ದು ಎಲ್ಲ ಮಾಡಾಕ್ಬಿಟ್ಟಿರೋರು ಅವರು. ಅಪರ್ಣಾ ಮೇಡಮ್ ನಿಮ್ದು ಏನಾರ ಒಡನಾಟ? ಅಯ್ಯೋ, ಐ ಥಿಂಕ್ ಇನ್ 2006-5 ಏನೋ ನಾವು ಹಂಪಿಗೆ ಹೋಗಕ್ ಶುರು ಮಾಡಿದ್ವಿ. ಹಂಪಿ ಉತ್ಸವ ಸುಮಾರು ಒಂದು 14 ವರ್ಷ ಒಟ್ಟಿಗೆ ಹೋಗಿದ್ವಿ. ಓ ಮೈ ಗಾಡ್. ಪ್ರತಿ ವರ್ಷ ಹೋಗೋದು. ಆಮೇಲೆ ನಾವುಗಳಲ್ಲೇ ಒಂದೊಂದು ಸ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ಇವತ್ತು ಇಲ್ಲಿಗೆ ಹೋಗೋಣ, ನಾಳೆ ಅಲ್ಲಿಗೆ, ಎಲ್ಲ ಗೊತ್ತಿದ್ದೆ ನಮ್ಗೆ. ಆಮೇಲೆ ಒಂದೊಂದ್ಸರಿ ಸೈಕಲ್ ಎತ್ಕೊಂಡು ಓಡಾಡೋದು ಹಂಪಿ ಫುಲ್ಲು. ದಟ್ ಹಂಪಿ ವಾಸ್ ಜಸ್ಟ್ ಒನ್, ಬಟ್ ಎಷ್ಟು ಉತ್ಸವಗಳು ಹೋಗಿ, ಕದಂಬೋತ್ಸವ, ಆಮೇಲೆ ಬಾದಾಮಿ ಐಹೊಳೆ ಉತ್ಸವ. ವಿತ್ ಅಪರ್ಣಾ ಇಟ್ ವಾಸ್ ಸೋ ಮಚ್ ಲೈಕ್ ನನ್ನ ಫ್ಯಾಮಿಲಿ ಜೊತೆ ಇದ್ದಂಗೆ. ಈಗ ವಸ್ತಾರೆ ಸಾಹೇಬ್ರಿಂದ ನಾವು ಅಪರ್ಣಾ ಅವ್ರ ಮೇಲಿರ ಅವ್ರಿಗಿದ್ದ ಕಾಳಜಿ, ಪ್ರೀತಿ, ಪ್ರೇಮ ಎಲ್ಲ ತಿಳ್ಕೊಂಡಿದೀವಿ. ಸೊ ನಿಮಗೆ ಏನಾರು ಹಂಚ್ಕೊಂಡಿದ್ರೆ ಅಪರ್ಣಾ ಅವರು ವಸ್ತಾರೆ ಸಾಹೇಬ್ರನ್ನ ಎಷ್ಟು ಕೇರ್ ಮಾಡೋರು ಏನಾರು ಹೇಳೋದು? ನಾನು ಹೇಳ್ತಾ ಇರೋದು ಇವನ್ ಬಿಫೋರ್ ಶಿ ಮ್ಯಾರಿಡ್. ಓಕೆ. ಅವ್ರು ವಸ್ತಾರೆ ಮದ್ವೆ ಆಗಕ್ಕೆ ಮುಂಚೆಯಿಂದನೂ ನನಗೆ ಟ್ರಾವೆಲ್ ಮಾಡಿದೀವಿ. ಆಗ
ಐ ಥಿಂಕ್ ಶಿ ವಾಸ್ ಜಸ್ಟ್ ಅಬೌಟ್ ಟು ಡೇಟ್ ಹಿಮ್ ಆಲ್ಸೋ. Okay. ಅವಾಗ ಇನ್ನೂ ಅವ್ರನ್ನ ಡೇಟ್ ಮಾಡಕ್ ಶುರು ಮಾಡಿದ್ರೋ ಏನೋ ಗೊತ್ತಿಲ್ಲ. ಸ್ವಲ್ಪ ಸೆಲ್ ಫೋನು ಬಂದಿತ್ತು, ಸ್ವಲ್ಪ ಫೋನಲ್ಲಿ ಜಾಸ್ತಿ ಇರೋರು. ಐ ಯೂಸ್ ಟು ಟೀಸ್ ಹರ್, ಏನಕ್ಕ ಫುಲ್ ಬಿಸಿ ಆಗೋಗಿ ಅಕ್ಕ ಅಂತಾನೆ ಕರಿತಾ ಇದ್ದೆ. ಅಕ್ಕ ಅನ್ನೋದನ್ನ ಅವ್ರನ್ನ ರೇಗ್ಸಕ್ಕೂ ಕರಿತಾ ಇದ್ದೆ, ನಿಜವಾಗ್ಲೂ ಕರಿತಾ ಇದ್ದೆ. ಅಂದ್ರೆ ಕನ್ನಡ ನಿರೂಪಣೆಗೆ ಇರುವ ಏಕೈಕ ಅಕ್ಕ ಅಂದ್ರೆ ನೀನ್ ಒಬ್ಳೆ ಅಂತ. ಐ ಯೂಸ್ ಟು ಟೆಲ್ ಹರ್. ನಿಜವಾಗ್ಲೂ ವೆರಿ ರೈಟ್, ಟ್ರೂ. ಹೌದು. 1000 ಜನ ಬರ್ಬೋದು, 1000 ಜನ ಹೋಗ್ಬೋದು, ಆದ್ರೆ ಒಬ್ಬರೇ ಅಪರ್ಣ. ಹೌದು. ಆಮೇಲೆ ಈ ಅಪಭ್ರಂಶಗಳನ್ನೆಲ್ಲ ನಾವು ಕೋಡ್ ವರ್ಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅವ್ರಿಗೂ ಈ ಸಂಗೀತ ಅಭಿರುಚಿ, ಹಾಡುಗಳು. ಹೌದು. ಆಮೇಲೆ ಎಲ್ಲದಕ್ಕಿಂತ ನಮ್ಮಿಬ್ರಿಗೂ ತುಂಬಾ ಕಾಮನ್ ಅಂತ ಅಂದ್ರೆ ಈ ಕವಿಯ ಸಾಲುಗಳು. ಅವಳು KS ನರಸಿಂಹಸ್ವಾಮಿದು ಒಂದಷ್ಟು ನಾನು ಇದನ್ನ ಓದ್ದೆ ಅದನ್ನ ಓದ್ದೆ ಅಂತ ಅವಳು ಹೇಳೋಳು. ನಾನು ಓದ್ಕೊಂಡಿದ್ದನ್ನು ಒಂದಷ್ಟು ಹೇಳ್ತಾ ಇದ್ದೆ. ಎಷ್ಟೋ ಸರಿ ಭೈರಪ್ಪನ್ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು, ಭೈರಪ್ಪನವ್ರ ಕಾದಂಬರಿಗಳನ್ನ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ, ಏನು ಇಷ್ಟು ತುಂಬಾ ಕಲೋಕ್ವಿಯಲ್ ಆಗಿ ಮಾತಾಡ್ತಾಳೆ ಇವಳು ಅಂತ. ಬಟ್ ಅವ್ರನ್ನ ಡಿಸ್ಕಸ್ ವೆರಿ ಆರ್ಗ್ಯಾನಿಕ್ ಅಷ್ಟೇ. ಅವ್ರನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಎಷ್ಟೋ ಸರಿ ತತ್ವಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು. ಕುವೆಂಪು ಹಿಂಗಂದ್ರು ಹಂಗಂದ್ರು. ತುಂಬಾ ಸರಿ ಗಾಸಿಪ್ ಮಾಡ್ತಾ ಇದ್ವಿ. ಯೂಸ್ ಟು ಗಾಸಿಪ್ ಪೇಮೆಂಟ್ ವಿಚಾರದಲ್ಲಿ. ನನ್ಗೆ ಅವ್ರಿಗೆ ಒಂದು ಕೋಡ್ ವರ್ಡ್ ಇತ್ತು, ಶ್ರುತಿ ಸೇರ್ತಾ ಅಂತ. ನೋಡು ಏನು ಶ್ರುತಿನೇ ಸೇರ್ತಾ ಇಲ್ಲ ಇನ್ನ ಅಂತ ನಾನು ಅಂದಾಗ, ಅವ ಎಷ್ಟೋ ಸರಿ ತಾಂಬೂಲನೇ ಆಗಿಲ್ಲಮ್ಮ ಇನ್ನ ಅನ್ಕೊಳ್ಳೋದು. ಆ ಥರ ಎಲ್ಲ ಯೂಸ್ ಟು ಹ್ಯಾವ್ ಸೋ ಮಚ್ ಆಫ್ ಫನ್. ಅಂತಂದ್ರೆ ಅವಳು ಹೋದಾಗ ನನ್ಗೆ ತುಂಬಾ ಶಾಕ್ ಅಲ್ಲ? ಅಯ್ಯೋ, ಐ ಫೆಲ್ ಸಿಕ್ ಆಕ್ಚುಲಿ. ರಮ್ಯಾ ವಶಿಷ್ಠ ಅವರ ನೂತನ ಪ್ರಯತ್ನ ವಿಭೂತಿ, ಸಂಗೀತ ಹಾಗೂ ನೃತ್ಯ ರೂಪಕದ ವಿನೂತನ ಕಾರ್ಯಕ್ರಮ ಇದೇ ಮಾರ್ಚ್ 27ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ನಡೀತಾ ಇದೆ. ಟಿಕೆಟ್ಗಳಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿರುವ ಬುಕ್ ಮೈ ಶೋವಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆದಂತ ಕೆಲವು ಪ್ರಮುಖವಾದ ಚಾಲೆಂಜಸ್ ರಮ್ಯಾ ಅವ್ರನ್ನ ಕುಗ್ಗಿಸ್ತಾ ಅವಾಗ ಯಾವಾಗಾದ್ರೂ ಇವೆಲ್ಲ ಬೇಕಿತ್ತ ನನಗೆ ಅಂತ ಅನ್ಸಿದ್ದುಂಟಾ? ನಂಗೆ ಚಾಲೆಂಜಸ್ ಹೊಸದೇ ಅಲ್ಲ ಅಂತ ಹೇಳ್ಬೋದು.